ಎಲ್ಲಿ ಕಂಪ್ಲೇಂಟ್ ಎಲ್ಲಿ ಕೊಟ್ಟಿದ್ರಾ ಹೇಳಿ? कंप्लेंट का टाउन स्टेशन टाउन स्टेशन ಅಲ್ಲಿ ಕೊಟ್ಟಿದ್ರಾ? मुझे मालूम नहीं बा मेरी बच्ची मुझे होना मेरी बच्ची होना ಸರಿಯಾಗಿ ನ್ಯಾಯ ಕೊಡ್ಬೇಕು ನಮಗೆ ಅಷ್ಟೇ. ಬೀಗ ಹಾಕೊಂಡು ಹೋಗ್ತಾ ಇದ್ದ ಮನೆಗೆ ಬೀಗ ಹಾಕೊಂಡು ಹೋಗ್ತಾ ಇದ್ದ ಸರ್. ಆ ಹುಡುಗಿ ಆಟೋಗೆ 10 ರೂಪಾಯಿ ದುಡ್ಡು ಕೊಡ್ತಾ ಇರ್ಲಿಲ್ಲ ಅವನು. ಅಮ್ಮನ ಮಾತು ಕೇಳ್ಕೊಂಡು ಇವತ್ತು ಆ ಹುಡುಗಿಗೆ ಸಾಯಿಸ್ಬಿಟ್ಟು ತಗೊಂಡ್ಬಂದು ಹಾಸ್ಪಿಟ್ಲಿಗೆ ಹಾಕೊಂಡಿ ಸರ್. 3 ಮಕ್ಳು ಇದಾವೆ, ಇನ್ನು 8 ತಿಂಗಳದೊಂದು ಪಾಪು ಐತೆ. ಆ ಹುಡುಗಿಗೆ ಏನು 25-26 ವರ್ಷ ಇರ್ಬೋದು ಅಷ್ಟೇ. ಆ ಹುಡುಗಿ ಈ ತರ ಪರಿಸ್ಥಿತಿ ಮಾಡಿ ಇರ್ತಾನೆ ಸರ್ ತಮ್ಮಂದು. ಇವತ್ತು ಅವ್ನಿಗೆ ಎನ್ಕೌಂಟರ್ ಮಾಡಿಲ್ಲ ಅಂದ್ರೆ ಈ ಬಾಡಿಗೆ ನಾವು ಆಚೆಗಡೆ ತಗೊಂಡೋಗಿ ನಾವು ಕಳ್ಸಲ್ಲ, ಬಾಡಿಗಿಲ್ಲ ಅಂದ್ರೆ ರೋಡಿಗೆ ಹಾಕ್ತಿವಿ ಅಷ್ಟೇ. ಇವತ್ತು ಅವ್ನ್ ಮಾಡ್ಬೇಕು, ಆ ಶಿಕ್ಷೆ ಕೊಡ್ಲೇಬೇಕು ಅವ್ನಿಗೆ. ಅವ್ನಿಗೂ ಮತ್ತೆ ಅವ್ರ ಅಮ್ಮನ್ಗೂ ಅವ್ನ ತಮ್ಮನ್ಗೆ 3 ಜನಗೂ ನಾವು ಮೆಂಬರ್ಸ್ಗೆ ಎಲ್ಲ ಸೇರ್ ಹೊಡೆದಿರೋ ಸರ್. ಬರ್ತಾ ಇತ್ತು ಎಲ್ಲ ನಮಾಜಿಗೆ ಹೋಗೋ ಟೈಮ್ ಒಳಗೆ ಈ ಮನೆಗೆ ಬರ್ತಾ ಇತ್ತು ಪಾಪ. ಎಲ್ಲ ನಮಾಜಿಗೆ ಹೋದ ತಕ್ಷಣ ಅವರೆಲ್ಲ ಎಲ್ಲ ಹೋಗ್ತೀವಲ್ಲ ನಮಾಜಿಗೆ. ನನ್ನ ಭಾವ ಅವರು ನಮ್ಗೆ ಏನು ಗೊತ್ತಿರಲಿಲ್ಲ. ಅವರೆಲ್ಲ ಸೇರ್ಬಿಟ್ಟು ಒಂದು ಹೆಚ್ಚಿಗಂಡೆ ಆ ಮದ್ವೆ ಆಗತ್ತಾಗಲು ಅವಾಗಿಂದ 2 ಸತಿ ಕಂಪ್ಲೇಂಟ್ 2-3 ಸತಿ ಕಂಪ್ಲೇಂಟ್ ಕೊಟ್ಟಿದೀವಿ. ಅಲ್ಲಿ ಏನು ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಎಲ್ಲ ಸಮಥಿಂಗ್ ಮಾಡಿ ನ್ಯಾಯ ಮಾಡ್ಕೊಂಡು ಕರ್ಕೊಂಡ್ ಬರೋದು. ತಿರ್ಗಾ 4-5 ದಿವಸಕ್ಕೆ ತಿರ್ಗಾ ಹೊಡೆಯೋದು. ಅವನು ಇನ್ನೊಬ್ಬಿಗೆ ಇಟ್ಕೊಂಡವನೇ ಅವನು. ಅವನಿಗೆ ಬಿಡಿಸ್ಬೇಕಂತ ಅವ್ನು ಹೊಡೆಯೋದು, ಟಾರ್ಚರ್ ಮಾಡೋದು. ಹೋಗಿ ನಿಮ್ಮಪ್ಪ ಕಡೆಯಿಂದ ನಿಮ್ಮಮ್ಮ ಕಡೆಯಿಂದ ತಂಬ ಹೋಗು ದುಡ್ಡು ಅಂತ ಯಾರು PH ಒಳಗೆ ಇರೋದು ಇವನು ಇರೋದು ಇಲ್ಲೇ ಅವನು ಬಹಳ ನಾನು ಕೊಡ್ತಾನೆ ಅವನು. ನಾವು ತಡ್ಕೊಂಡು ಇವತ್ತು ಚೆನ್ನಾಗಿರ್ತಾನೆ ಅವತ್ತು ಚೆನ್ನಾಗಿರ್ತಾನೆ. ಅವರು ಮಕ್ಕಳಿಗೆ ಹಾಲ್ಗೂ ದುಡ್ಡು ಕೊಡಲ್ಲ, ಆಟೋಗೂ ದುಡ್ಡು ಕೊಡಲ್ಲ. ಹಂಗೆ ಬಂದ್ಬಿಟ್ಟು ಅಲ್ಲಿ ಅವ್ರ ಅಮ್ಮ ಇಸ್ಕೊಂಡು ಅವರು ಸಣ್ಣ ಪುಟ್ಟ ವ್ಯಾಪಾರ, ಪ್ಲಾಸ್ಟಿಕ್ ವ್ಯಾಪಾರ ಮಾಡ್ತಾರೆ ಇದ್ರು. ಅವ್ರ ಪರಿಸ್ಥಿತಿ ಏನು ಸರ್? ಅವನು ಬಹಳ ಕ್ರಿಮಿನಲ್ ಸರ್. ಅವನು ಅವ್ರ ಮನೆಯವರು ಇದ್ದಾರಲ್ಲ ಅವರೆಲ್ಲ ಸೇರಿ ಟಾರ್ಚರ್ ಕೊಡೋದು. ಏನು ಫ್ರೂಟ್ ವ್ಯಾಪಾರ ಮಾಡ್ತಾರಂತೆ. ಅದೇನ್ ಮಾಡ್ತಾನೋ 2 ಇನ್ನೊಬ್ಳಿಗೆ ಇಟ್ಕೊಂಡು ಅವನು ಈಗ ಡ್ರಗ್ಸ್ ತಗೊಂಡ್ಬಿಟ್ಟ. ಅವ್ರ ಮನೆಯವರೆಲ್ಲ ಒಂದು ಈ ಹುಡುಗಿನೇ ಒಂದು ಸೈಕಲ್ ಬರೇ ಇದು ಮಾಡೋದು, ಕೆಲಸ ಮಾಡೋದು, ಬಟ್ಟೆ ಹಾಕೋದು. ಬಟ್ಟೆ ಒಂದ್ ಕೆಲಸ ಸುಮ್ನೆ ಕುತ್ಕೊಂಡಂಗೆ ಕೊಡ್ತಿರ್ಲಿಲ್ಲ ಅವರು. ವಾಷಿಂಗ್ ಮಿಷಿನ್ ಕೆಟ್ಟೋಗ್ಬಿಟ್ರೆ ಪೂರ್ತಿ ಎಲ್ಲಾರ್ದು ಬಟ್ಟೆ ಇವಳೆ ಹೆಂಗೆ ಶಿಕ್ಷೆ ಕೊಟ್ಟವ್ರೆ ಒಂದು ಮಗುಗೆ ಇದ್ ಮಾಡಿದ ಆ ತರ ಇವ್ಕು ಮಾಡ್ಬೇಕು. ಈ ತರ ಇವ್ಕು ಮಾಡ್ಬೇಕು. ಇವತ್ತು ಈ ಮಗುಗ್ ಮಾಡೋಣ, ನ್ಯಾಯ ಬೇಕೇ ಬೇಕು. ಇವತ್ತು ಇಲ್ಲಾಂದ್ರೆ ಎನ್ಕೌಂಟರ್ ಮಾಡ್ಬೇಕಷ್ಟೇ. ಇಲ್ಲಾಂದ್ರೆ ಹೆಂಗೈತೆ ತಮಿಳ್ನಾಡಿನಲ್ಲಿ ಈ ತರ ಮಾಡ್ಬೇಕು. बोलता जो एड्रेस बोलो ಸರ್ ಮಲ್ಗಡೆ ಹೋಗ್ಬಿಟ್ಟು ಬಾಡಿ ನೋಡ್ಕೊಂಡು ಬನ್ನಿ. ತುಂಬಾ ಟಾರ್ಚರ್ ಕೊಟ್ಟಾಯ್ತು. ಬಡಿಯೋದು ಅವನು. ನಿಮ್ ಹೆಸರೇನು? ನಮ್ದು ಖುಷಿ ರಾವಣಿಸ. ಏನಾಗ್ಬೇಕು ಐಶಾ ಬಾನು ನಿಮ್ಗೆ? ನಮ್ಮ ಮಗಳು. ಏನಿದು ಎಲ್ಲ ಏನೇನಾಯ್ತು? ಏನಾಗಿಲ್ಲ ಸರ್. ಅವರು ಟಾನಿ ರೋಡ್ ನಲ್ಲಿ ಇದ್ದ, ನಾನ್ ಮಲ್ಲೇಶ್ವರಂ ನಲ್ಲಿ ಇದ್ದು.
ಮಲ್ಲೇಶ್ವರಂನಲ್ಲಿ ಇದು ಮದ್ವೆ ಆಗಿದ್ದು ಹ್ಮ್. ಸೀದಾ ಎಷ್ಟು ವರ್ಷ ಆಯ್ತು ಅವ್ರ ಮದ್ವೆ ಆಗಿ? 8 ವರ್ಷ ಆಯ್ತು ಇರ್ಬೋದು. ಇದೆಲ್ಲ ಯಾವಾಗಿಂದ ನಡೀತಾ ಇತ್ತು? ಮುಂಚೆ ಎಲ್ಲ ಕಿರುಕುಳ ಅವ್ನು ಕೊಡ್ತಾ ಇದ್ನ? ಯಾವಾಗ ಮದ್ವೆ ಆಗಿದ್ದಾನೆ ಹ್ಮ್. ಆವಾಗ ಟೀಚರ್ ಕೊಟ್ಟಿದ್ದಾನೆ. ಇದಕ್ಕಿಂತ ಮುಂಚೆ ಎಲ್ಲ ಏನಾದ್ರು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ? ಇದು ಶ್ರೀರಾಮ್ಪುರ್ನಲ್ಲಿ ಕೊಟ್ಟಿದ್ದೀನಿ. ಅದಾದ್ಮೇಲೆ ಮತ್ತೆ ಹಿಂಗೆ ಕಂಟಿನ್ಯೂ ಮಾಡಿ? ಇಲ್ಲಿ ನಾನೇನ್ ಮಾಡ್ತು 3 ತಿಂಗಳು ಇತ್ತು. ಅತ್ತೇನೆ ಅವ್ರ ಗಂಡ ತಕೊಂಡ್ ಬಂದಿ ಆಸ್ಪತ್ರೆನಲ್ಲಿ ತಕೊಂಡ್ ಬಂದಿ ನಮ್ಗೆ ನಿಮ್ ಮಗಳು ಇದು ಸರಿ ಇಲ್ಲ ಇದು ಕಳ್ಸಿ ನೀನು ಅನ್ಕೊಂಡ್ ನಮ್ ಗಂಡನ್ಗೆ ನಮ್ಗೆ ಕರ್ಕೊಂಡ್ ಬಂದಿ ನರ್ಸಿಂಗ್ ಹೋಮ್ ನಲ್ಲಿ ಕಳ್ಸ್ಬಿಟ್ಟಿದ್ದ. ಕಳ್ಸ್ಬಿಟ್ಟಿ ಆಮೇಲೆ ಏನ್ ಮಾಡ್ಬಿಟ್ಟ, ನಾನು ಏನಕ್ಕೆ ಹಿಂಗ್ ಮಾಡಿದೀನಿ ಅಂದ್ರೆ ಅಮ್ಮ ಏನಿಲ್ಲ ಒಂದೇ ಜೊತೆ ಬಟ್ಟೆನಲ್ಲಿ ನಮ್ಗೆ ಕಳ್ಸ್ಬಿಟ್ಟಾರೆ, ನಮ್ಗೆ ಏನಿಲ್ಲ ನ್ಯಾಯ ಅನ್ಕೊಂಡು. ಆಮೇಲೆ 2 ಗಂಟೆ ರಾತ್ರಿಗೆ ಗಂಡನ್ಗೆ ಫೋನ್ ಮಾಡ್ತು. ಅದು ಅವಾಗ ಇನ್ನು ಮಕ್ಳು ಆಗಿರ್ಲಿಲ್ಲ ಅವ್ರಿಗೆ. ತಾಯಿ ಎಷ್ಟು ಮಕ್ಳು ಇದಾರೆ? ತಾಯಿ 3 ಇದೆ. 3 ಇದೆ. ಒಂದ್ ಹೆಣ್ಮಗು ಇದೆ. ಇಷ್ಟು ಅವರು ಹೇಳ್ತಾರೆ ನ್ಯಾಯ. ಎಷ್ಟು ವರ್ಷ ಆಯಿಷಾ ಬಾನು ಅವ್ರಿಗೆ? ಅವ್ರಿಗೆ 30 ವರ್ಷ. 30 ವರ್ಷ ಇರ್ಬೋದು. ಅದ್ರಾಗೆ ಐತೆ ಇದ್ರಾಗೆ 30 ವರ್ಷ ಐತೆ. ಹುಡುಗ ಏನಾರು ಎಣ್ಣೆ ಗಿಣ್ಣೆ ಕುಡಿತಿದ್ನ? ಗಾಂಜಾ ಏನಾರು ಏನು ಹೇಳ್ತಾ ಇರ್ಲಿಲ್ಲ ಅವ್ರು. ನಮ್ಮ ಮಗಳು ಹೊಡಿಯೋದು ಬಂದ್ಬಿಡೋದು, ಮೈ ಎಲ್ಲಾ ಗಾಯ ಆಗೋದು, ಕಚ್ಚೋದು. ಇಲ್ಲಿ ಕೇಳಿ, ಇಲ್ಲಿ ನಾನ್ ಹೇಳ್ತಾ ಇದ್ದೀನಿ. ಆಮೇಲೆ ಏನ್ ಮಾಡ್ತು ಇವ್ರು ಅಮ್ಮ ಅವ್ರ ಮಾವ ಇದ್ರಾಗಿದ್ದಾರೆ, ಹೊಸಳ್ಳಿನಲ್ಲಿ ಇದ್ದಾರೆ ಅವ್ರ ಮಾವ. ಅವ್ರು ಬಂದಿ ಡ್ರೈವರ್ಸ್ ಕೊಟ್ಬಿಟ್ಟು ಇದ್ರಾಗೆ ಟಾನಿ ರೋಡ್ ನಲ್ಲಿ ಬಾವು ನೀವು ಈಗ ಸಾಯಿಸಿರೋದೆಲ್ಲ ಯಾರ್ಯಾರು? ಗಂಡ, ತಾಯಿ, ಅವ್ರ ಮೈದಾ. ಏನ್ ಹೆಸರು ಅವ್ರದ್ದು? ಶಾಜಾದ್. ಗಂಡನ ಹೆಸರು ಏನು? ಶಾಜಾದ್. ಅವ್ರ ತಾಯಿ ಹೆಸರು? ಹಸೀನಾ. ಅವ್ರ ಮೋಮಿನ್. ಅವ್ರ ಸಬಾ. ಅವ್ರ ಮನೆಗಿನಲ್ಲಿ ಇದರದಷ್ಟು. ಎಲ್ಲಿ ಮನೆಲ್ಲ ಸಾಯಿಸಿರೋದು? ಹೆಂಗೆ ಹೊಡ್ದಿರೋದು? ಅವ್ರು ಹೇಳ್ತಿದ್ದು ಅಮ್ಮ ಯಾವಾಗ ನೋಡು ಹೊಡಿತಾರೆ. ನಿನ್ನೆ 9 ಗಂಟೆಗೆ ನಮ್ಗೆ ಫೋನ್ ಮಾಡಿದ್ದು. 9 ಗಂಟೆಗೆ ನಮ್ಗೆ ಯಾರ್ದು ಮೊಬೈಲ್ ನಂಬರ್ ದೇವಾ ಹೇಳಿ. ಆ ಮೊಬೈಲ್ ನಲ್ಲಿ ನಮ್ಗೆ ಮಾಡಿದ್ದು. ಅಮ್ಮ ಟಾರ್ಚರ್ ಕೊಡ್ತಾರೆ, ನಮ್ಗೆ ಸಾಯಿಸ್ಬಿಡ್ತಾರೆ, ಅಮ್ಮ ಈ ತರ ಆಗಿದ್ದಾರೆ, ಏನ್ ಮಾಡೋಣಮ್ಮ. ಎಷ್ಟು ಗಂಟೆಗೆ ಸಾಯಿಸಿರೋದು? ಯಾವಾಗ ಸಾಯಿಸಿರೋದು? ಇವತ್ತು ನಿನ್ನೆ ನಮ್ಗೆ ಫೋನ್ ಮಾಡಿದ್ದು. ಏನ್ ಹೇಳ್ತು, ಬ್ಯಾರೆ ಅವ್ರಿಗೆ ಹುಡುಗಿರೇ ಫೋನ್ ಮಾಡ್ತಾರೆ, ನಿಮ್ಗೆ ಸಾಯಿಸ್ಬಿಡ್ತೀನಿ, ನಿಮ್ಗೆ ನನ್ಗೆ ಹುಡುಗಿ ಬೇಕೇ ಬೇಕು. ಫೋನ್ ಅವ್ರದ್ದು ಫೋನ್ ನಲ್ಲಿ ಇದೆ ನೋಡು, ಅದು ಮಾಂಸ ಅವರು ಹೆಂಡತಿ, ಅವ್ರಿಗೆ ಇಟ್ಕೊಂಡಿದೀನಿ, ಅವ್ರ ಹತ್ರ ಹೋಗ್ತೀನಿ ಅಂತಿದ್ದಂತೆ. ಬೇರೆಯವ್ರನ್ನ ಇಟ್ಕೊಂಡಿದ್ರ ಅವರು? ಅಂದ್ರೆ ನಾನ್ ನೋಡ್ಲಿಲ್ಲ, ಯಾಕೆ ಸ್ವಲ್ಪ ಹೇಳ್ಬಾರ್ದು. ನಾನು ಅಲ್ಲಿಂದ ಬರೋವರೆಗೂ ಈಗ ಬಂದ್ ನೋಡಿದ್ರೆ ಎಲ್ಲ ನೇಣಾಗ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಅರ್ಧಾಕಿ ಆ ಹುಡುಗಿ ಇದು ತುಂಬಾ ಟಾರ್ಚರ್. ಗಂಡ ಮತ್ತೆ ಇದು ಅವ್ರ ಅಮ್ಮ ಮತ್ತೆ ತಮ್ಮ ಎಲ್ಲ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಹಿಂಗೆ ಆ ಹುಡುಗಿಗೆ ಸಾಯಿಸವ್ರೆ ಸರ್. ನನ್ನ ಹೆಸರು ಸುಫಿಯಾ ತಾಜ್ ಅಂತ ಸರ್. ನಮ್ ಚಿಕ್ಕಮ್ಮನ್ ಮಗಳು ಸರ್, ನಮ್ ಚಿಕ್ಕಮ್ಮನ್ ಮಗಳು ಮಾಡ್ಬಿಟ್ಟು ಎಲ್ಲ ದಾಮಲ್ ಹಾಕೋರಿ. ಗೊತ್ತಿಲ್ಲ ಸರ್, ಎಲ್ಲ ನಮಾಜಿ ಇವತ್ತು ಶುಕ್ರವಾರ ಅಂದ್ರೆ ನಾವು ಬರೋಷ್ಟೇ ನಮಗೆ ಈಗ 4 ಗಂಟೆಗೆ ಗೊತ್ತಾಗಿದ್ದು. ಅವಾಗ್ಲೇ ಬೆಳಿಗ್ಗೆ ಮಾಡ್ಬಿಟ್ಟು ಮನೇಲಿ ಪ್ಲಾನ್ ಮಾಡ್ಕೊಂಡು ತಗೊಂಡ್ಬಂದು ಹಾಕೋನಿ ಸರ್. ಸರ್ ಅವನ್ಗೂ ಎನ್ಕೌಂಟರ್ ಮಾಡಿಸ್ಬೇಕು ಸರ್. ಅವ್ನು ಎನ್ಕೌಂಟರ್ ಮಾಡಿದ್ರೇನೆ ನಾವು ಇಲ್ಲಿಂದ ಪೋಸ್ಟ್ ಮಾರ್ಟಮ್ಗೆ ಬಾಡಿ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ ಸರ್ ನಾವು ಬಾಡಿ. ಅಲ್ಲಿಂದ ಬರೋವರೆಗೂ ಈಗ ಬಂದ್ ನೋಡಿದ್ರೆ ಎಲ್ಲ ನೇಣಾಗ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಅರ್ಧಾಕಿ ಆ ಹುಡುಗಿ ಇದು ತುಂಬಾ ಟಾರ್ಚರ್. ಗಂಡ ಮತ್ತೆ ಇದು ಅವ್ರ ಅಮ್ಮ ಮತ್ತೆ ತಮ್ಮ ಎಲ್ಲ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಹಿಂಗೆ ಆ ಹುಡುಗಿಗೆ ಸಾಯಿಸವ್ರೆ ಸರ್. ನನ್ನ ಹೆಸರು ಸುಫಿಯಾ ತಾಜ್ ಅಂತ ಸರ್. ನಮ್ ಚಿಕ್ಕಮ್ಮನ್ ಮಗಳು ಸರ್, ನಮ್ ಚಿಕ್ಕಮ್ಮನ್ ಮಗಳು ಮಾಡ್ಬಿಟ್ಟು ಎಲ್ಲ ದಾಮಲ್ ಹಾಕೋರಿ. ಗೊತ್ತಿಲ್ಲ ಸರ್, ಎಲ್ಲ ನಮಾಜಿ ಇವತ್ತು ಶುಕ್ರವಾರ ಅಂದ್ರೆ ನಾವು ಬರೋಷ್ಟೇ ನಮಗೆ ಈಗ 4 ಗಂಟೆಗೆ ಗೊತ್ತಾಗಿದ್ದು. ಅವಾಗ್ಲೇ ಬೆಳಿಗ್ಗೆ ಮಾಡ್ಬಿಟ್ಟು ಮನೇಲಿ ಪ್ಲಾನ್ ಮಾಡ್ಕೊಂಡು ತಗೊಂಡ್ಬಂದು ಹಾಕೋನಿ ಸರ್. ಸರ್ ಅವನ್ಗೂ ಎನ್ಕೌಂಟರ್ ಮಾಡಿಸ್ಬೇಕು ಸರ್. ಅವ್ನು ಎನ್ಕೌಂಟರ್ ಮಾಡಿದ್ರೇನೆ ನಾವು ಇಲ್ಲಿಂದ ಪೋಸ್ಟ್ ಮಾರ್ಟಮ್ಗೆ ಬಾಡಿ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ ಸರ್ ನಾವು ಬಾಡಿ. ಎಲ್ಲರೂ ಸೇರ್ಕೊಂಡು ಸರ್ ಏನು ಇಲ್ಲ ಸರ್, ಮನೇಲಿ ಹೆಂಡತಿ ಮತ್ತೆ ಅವ್ರು ಇಬ್ರು ಏನ್ ಮಾಡ್ಕೊಂಡವ್ರೋ ಗೊತ್ತಿಲ್ಲ ಸರ್. ನಮ್ಗೆ ಏನ್ ಮಾಡ್ದ ತಗೊಂಡ್ಬಂದಿ ಇಲ್ಲಿ ಬರೇ ಟ್ಯಾಬ್ಲೆಟ್ಸ್ ಕುಟ್ಕೊಂಡು ಹಿಂಗ್ ಆಗ್ಬಿಟ್ಟವಳೆ ಅಂತ ತಗೊಂಡ್ಬಂದಿ ಹಾಸ್ಪಿಟಲ್ ಸೇರ್ಸೋನೆ. ನಮಗೆ ಇನ್ಫಾರ್ಮೇಶನ್ ಹಾಸ್ಪಿಟಲ್ ಇಂದ ಬಂದೈತೆ, ನಮ್ಗೆ ಇನ್ಫಾರ್ಮೇಶನ್ ಈ ತರ ಆಗೈತೆ ಅಂತ. ಅವಾಗ ನಾವು
ನಾವು ಆಚೆ ಇರೋದು.